ನಮಸ್ತೆ ಸ್ಟೂಡೆಂಟ್ಸ್. ಸೊ ನಿಮ್ಗೆ ಎಲ್ಲಾರ್ಗು ಕೂಡ ನಾಳೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಎಕ್ಸಾಮಿನೇಷನ್ ಇರೋದ್ರಿಂದ ಸೊ 2 ಮಾರ್ಕ್ಸ್ ಮಾತ್ರನೇ ನಾನು ಶೇರ್ ಮಾಡ್ತಾ ಇದ್ದೀನಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಇದು ಎಲ್ಲಾ ಕ್ವೆಶನ್ ಪೇಪರ್ ಅದು ಕೂಡ ರಿಪೀಟ್ ಆಗಿರುವಂತ ಕ್ವೆಶನ್ಸ್ ನೇ ಹಾಕಿರುವಂತದ್ದು. ಸೊ ನಿಮ್ಗೆ ಇದು ಜಸ್ಟ್ ನೀವು ಒಂದು 10 to 20 ಮಿನಿಟ್ಸ್ ಅಷ್ಟೊತ್ತಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡ್ತು ಅಂತಾರೆ ಈಸಿಯಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು. ಥಿಯರಿ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಸ್ಟೂಡೆಂಟ್ಸ್. ಡಿಫೈನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಎವ್ರಿ ಕ್ವೆಶನ್ ಪೇಪರ್ ಅಲ್ಲೂ ದಿಸ್ ಇಸ್ ಕಂಪಲ್ಸರಿ ಒಂದು ಕ್ವೆಶನ್ ಕೇಳಿದ್ದಾರೆ. Management accounting is the process of identifying, measuring, analyzing, and communicating financial information to the management for planning, decision making, and control. Accounting and the process of identifying, recording, measuring, analyzing, communicating. This is accounting barutte. So management accounting kuda same barutte. So idana management orige information pass ಮಾಡ್ತೀವಿ. So that what is management? It is an art of getting things done through others. Management or ಏನ್ ಮಾಡ್ತಾರೆ decision ತಗೊಂತಾರೆ ಮತ್ತೆ ಎಲ್ಲಿ control ಮಾಡ್ಬೇಕು ಅಲ್ಲಿ control ಮಾಡ್ತಾರೆ. So next, give the meaning of comparative statement. So a comparative statement is a financial statement that presents figures of 2 or more accounting periods side by side to facilitate comparison and analysis. Comparative ಅಂತಾರೆ ನಮ್ಗೆ ನಮ್ಮನ್ನ ಬೇರೆಯವರಿಂದ ಕಂಪೇರ್ ಮಾಡಿದ್ರೆ ನಮ್ದ್ರಲ್ಲಿ ಬೆಸ್ಟ್ ಏನು ಪ್ರಾಬ್ಲಮ್ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಅದೇ ರೀತಿ ಫಿನಾನ್ಷಿಯಲ್ ಇಯರ್ 2 or more ಫಿನಾನ್ಷಿಯಲ್ ಅಕೌಂಟಿಂಗ್ ಪೀರಿಯಡ್ ಗೊತ್ತಿದ್ರೇನೆ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗೋದು. ಸೊ ಅದನ್ನ ನಾವು ಕಂಪ್ಯಾರಿಟಿವ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಫಿನಾನ್ಷಿಯಲ್ ಅಕೌಂಟ್ಸ್ ಆಗಿರ್ಬೋದು. ಸೊ ಇದನ್ನ ನಾವು ಕಂಪೇರ್ ಮಾಡ್ಕೊಂತ ಹೋಗ್ತೀವಿ ಸೈಡ್ ಬೈ ಸೈಡ್. ಅಂದ್ರೆ 2 or more ಪೀರಿಯಡ್ಸ್ ಕೊಟ್ಟಿರುವಂತದನ್ನ ಅದನ್ನ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಸೊ ಸ್ಟೇಟ್ ದ ಮೀನಿಂಗ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. Cash flow statement is a statement that shows the inflow and outflow of cash and cash equivalents during a particular accounting period. ಎಷ್ಟು inflow, ಎಷ್ಟು cash ಬಂತು ಮತ್ತೆ ಎಷ್ಟು cash ಹೊರಗಡೆ ಹೋಯ್ತು ಅಂತ. ಸೊ ನಮ್ ಈಸಿಯಾಗಿ ನಾವು ಲೈಕ್ ಸ್ಟೇಟ್ಮೆಂಟ್ ಅಲ್ಲಿ ಹಾಕುವಂತದನ್ನ ಆ ಸ್ಟೇಟ್ಮೆಂಟ್ ನ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೊ ನೇಮ್ ದ ಪಾರ್ಟೀಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಫಿನಾನ್ಷಿಯಲ್ ಅನಾಲಿಸಿಸ್ ಅಂತ ಹೇಳ್ತಾ ಇರೋದು. ಸೊ ಪಾರ್ಟೀಸ್ ಯಾರ್ಯಾರಿಗೆ ಬೇಕಾಗುತ್ತೆ? ಮ್ಯಾನೇಜ್ಮೆಂಟ್ ಗೆ, ಶೇರ್ ಹೋಲ್ಡರ್ಸ್ ಗೆ, ಇನ್ವೆಸ್ಟರ್ಸ್ ಗೆ, ಗವರ್ಮೆಂಟ್ ಗೆ ಮತ್ತೆ ಎಂಪ್ಲಾಯೀಸ್ ಇಷ್ಟು ಜನಕ್ಕೂ ಕೂಡ ಬೇಕಾಗುತ್ತೆ ಯಾವುದು? ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಪಾರ್ಟೀಸ್ ಯಾರ್ಯಾರು ಅಂತಾನೆ ಮ್ಯಾನೇಜ್ಮೆಂಟ್, ಶೇರ್ ಹೋಲ್ಡರ್ಸ್, ಕ್ರೆಡಿಟರ್ಸ್, ಇನ್ವೆಸ್ಟರ್ಸ್, ಗವರ್ಮೆಂಟ್ ಇಷ್ಟು ಜನ ಅಂತ ಹೇಳಿದೆ. ಸೊ ಗಿವ್ ದ ಮೀನಿಂಗ್ ಆಫ್ ರೇಷಿಯೋ ಅನಾಲಿಸಿಸ್ ಅಂತ ಕೊಟ್ಟಿದ್ದಾರೆ. ರೇಷಿಯೋ ಅನಾಲಿಸಿಸ್ ಎ ಟೆಕ್ನಿಕ್ ಆಫ್ ಅನಲೈಸಿಂಗ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬೈ ಎಸ್ಟಾಬ್ಲಿಷಿಂಗ್ ರಿಲೇಶನ್ಶಿಪ್ ಬಿಟ್ವೀನ್ ಡಿಫರೆಂಟ್ ಅಕೌಂಟಿಂಗ್ ಫಿಗರ್ಸ್. ಅಂದ್ರೆ ರೇಷಿಯೋ ವೈಸ್ ನಾವು ಅದನ್ನ ಪ್ರೆಸೆಂಟ್ ಮಾಡ್ತೀವಿ, ಅನಲೈಸ್ ಮಾಡುವಂತದನ್ನ ಇಟ್ ಇಸ್ ಒನ್ ಆಫ್ ದಿ ಟೂಲ್ ಆರ್ ಟೆಕ್ನಿಕ್ ಅಂತಾನು ಕೂಡ ಹೇಳ್ತಾರೆ. ಸೊ ರೇಷಿಯೋಸ್ ಅಂತಾರೆ ನಮ್ಗೆ ಲೈಕ್ 2:1, 1:2. So it is a relationship between different accounting figures anta ಹೇಳ್ತಾರೆ. What is meant by management audit? So management ಅಂದ್ರೆ it is an art of getting things done through others. Audit ಅಂದ್ರೆ verification. So ಇಲ್ಲೂ ಕೂಡ ಅಷ್ಟೇ management audit is a systematic and independent examination of the effectiveness and efficiency of management in carrying out organizational objectives. ಅಂದ್ರೆ ಯಾವ ರೀತಿ ಅಂದ್ರೆ ಲೈಕ್ ಎಫೆಕ್ಟಿವ್ ಆಗಿ, ಎಫಿಷಿಯನ್ಸಿ ಆಗಿ ಯಾವ ರೀತಿ ಮ್ಯಾನೇಜ್ಮೆಂಟ್ ವರ್ಕ್ ನ ಕ್ಯಾರಿ ಮಾಡ್ತಾ ಇದ್ದಾರೆ. ಸೊ ಅದನ್ನ ಆಡಿಟ್ ಮಾಡೋದನ್ನ ಮ್ಯಾನೇಜ್ಮೆಂಟ್ ಆಡಿಟ್ ಅಂತ ಕರಿತೀವಿ. ಸೊ ರೈಟ್ ದ ಮೀನಿಂಗ್ ಆಫ್ ಟ್ರೆಂಡ್ ಅನಾಲಿಸಿಸ್. ಟ್ರೆಂಡ್ ಅನಾಲಿಸಿಸ್ ಮತ್ತೆ ರೇಷಿಯೋ ಅನಾಲಿಸಿಸ್ ಬೋತ್ ಆರ್ ಒನ್ ಆಫ್ ದಿ ಟೆಕ್ನಿಕ್ ಆರ್ ಟೂಲ್ ಅಂತ ಹೇಳ್ಬೋದು ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ದಟ್ ಕಂಪೇರ್ಸ್ ದ ಫಿನಾನ್ಷಿಯಲ್ ಡೇಟಾ ಓವರ್ ಆಲ್ ಸೆವೆರಲ್ ಇಯರ್ಸ್. ಅಂದ್ರೆ ಇಯರ್ ಟು ಇಯರ್ ಟ್ರೆಂಡ್ ಅನಲೈಸ್ ಮಾಡಿದಾಗ, ಕಂಪೇರ್ ಮಾಡಿದಾಗ ಇಯರ್ ಟು ಇಯರ್ ಟ್ರೆಂಡ್ ಡೈರೆಕ್ಷನ್ ಏನಾಗ್ಬೇಕು, ಪ್ರಾಫಿಟ್ ಡೈರೆಕ್ಷನ್ ಏನಾಗ್ಬೇಕು, ಜಾಸ್ತಿ ಆಗ್ಬೇಕು. ಸೊ ಇದನ್ನೇ ನಾವು ಟ್ರೆಂಡ್ ಅನಾಲಿಸಿಸ್. ಅಂದ್ರೆ ಲಾಸ್ಟ್ ಇಯರ್ ನಮ್ಗೆ 20% ಪ್ರಾಫಿಟ್ ಬಂತು, ಈ ಸಲ ಅದು 30% ಆಗ್ಬೇಕು. ಸೊ ಇನ್ಕ್ರೀಸಿಂಗ್. ಸೊ ಅಲ್ಲೇ ನಿಮ್ಗೆ ಕೊಟ್ಟಿದ್ದಾರೆ ನೋಡಿ, ಇಟ್ ಕಂಪೇರ್ಸ್ ದ ಫಿನಾನ್ಷಿಯಲ್ ಡೇಟಾ ಓವರ್ ಆಲ್ ಸೆವೆರಲ್ ಇಯರ್ಸ್ ಟು ಐಡೆಂಟಿಫೈ ದ ಡೈರೆಕ್ಷನ್ ಅಂಡ್ ದ ರೇಟ್ ಆಫ್ ಚೇಂಜ್. ರೈಟ್ ಎನಿ 4 ಆಕ್ಟಿವಿಟಿ ರೇಷಿಯೋ. ಯಾವುದು? ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಡೆಟಾಸ್ ಟರ್ನ್ ಓವರ್ ರೇಷಿಯೋ, ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ, ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ. ಇಷ್ಟನ್ನು ಕೂಡ ಲೈಕ್ ಆಕ್ಟಿವಿಟಿ ರೇಷಿಯೋ ಅಂತ ಕರೀತಾರೆ. So write any 2 objectives of management audit. Management audit the objectives ಏನಂದ್ರೆ to evaluate the efficiency and effectiveness of management, to identify weakness in management functions and suggest improvement. So ಎರಡೇ ಕೇಳಿದ್ದಾರೆ. ಏನಾದ್ರು ಲೈಕ್ ಯಾವ ರೀತಿ ಎಫಿಷಿಯನ್ಸಿ ಮತ್ತೆ ಯಾವ ರೀತಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಮತ್ತೆ ವೀಕ್ನೆಸ್, ಸ್ಟ್ರೆಂತ್, ವೀಕ್ನೆಸ್ ಗೊತ್ತಾದ್ರೇನೆ ಸೊ ಲೈಕ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಸೊ ಇಷ್ಟು ಮೇನ್ ಉದ್ದೇಶ ಆಗಿರುತ್ತೆ ಮ್ಯಾನೇಜ್ಮೆಂಟ್ ಆಡಿಟ್. What do you mean by secretarial audit? So it is a report issued by the practicing company secretary certifying whether the company has complied with applicable laws, rules and regulations. ಅಂದ್ರೆ ಈ ತರ ಆಡಿಟ್ ಏನಂತಂದ್ರೆ ಅವರು ರೂಲ್ಸ್ ರೆಗ್ಯುಲೇಷನ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದಾರಾ
ಅಂತ ಚೆಕ್ ಮಾಡುವಂತದನ್ನ ವಿಲ್ ಕಾಲ್ ಇಟ್ ಆಸ್ ವಾಟ್ ಸೆಕ್ರೆಟೇರಿಯಲ್ ಆಡಿಟ್ ಅಂತ ಕರಿತೀವಿ. ಸೊ ಹೌ ಡು ಕ್ಯಾಲ್ಕುಲೇಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಇದನ್ನ ಸುಮಾರು ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಸೊ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು COGS. ವಾಟ್ ಇಸ್ COGS ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಆವರೇಜ್ ಸ್ಟಾಕ್ ಅಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಇದನ್ನ ಆವರೇಜ್ ಮಾಡ್ಕೊಂಡ್ರೆ ಅದನ್ನ ಆವರೇಜ್ ಸ್ಟಾಕ್ ಅಂತ ಕರಿತೀವಿ. ಸೊ ಇದನ್ನ ನಾವು ಸ್ಟಾಕ್ ಟರ್ನ್ ಓವರ್ ರೇಷಿಯೋಗೆ ಯೂಸ್ ಮಾಡುವಂತ ಫಾರ್ಮುಲಾ. ಸೊ ಇಷ್ಟು ಕ್ವೆಶನ್ಸ್ ಅಲ್ಲಿ ಯಾವ್ದಾದ್ರು ನಿಮ್ಗೆ ಫ್ಯೂ ಕ್ವೆಶನ್ಸ್ ಕೇಳ್ತಾರೆ. ಸೊ 2 marks ಗೆ ಇಷ್ಟೇ ಕೇಳುವಂತದ್ದಾಗಿರುತ್ತೆ. ಸೊ ಎಲ್ಲಾದು ಕೂಡ 2 ಕ್ವೆಶನ್ ಪೇಪರ್ ಕವರ್ ಆಗಿದೆ. ಸೊ 2 marks ಗೆ ನಿಮ್ಗೆ ಲಾಸ್ಟ್ ಮಿನಿಟ್ ರಿವಿಷನ್ಗೆ ನನ್ನ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇರಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.